ಒಂದು ಈ ಕೆಮಿಕಲ್ ಇರಿಟೆಂಟ್ಸ್ ಅಂತ ಬರ್ತವೆ. ಅಂದ್ರೆ ಈ ತುಂಬಾ ಹಾರ್ಶ್ ಸೋಪ್ಗಳು, ಗಟ್ಟಿ ಸೋಪ್ಗಳು ಅಥವಾ ಡಿಟರ್ಜೆಂಟ್ಸ್, ಪೌಡರ್ಗಳು ಇದನ್ನ ಯೂಸ್ ಮಾಡಿದಾಗ ಕಾಮನ್ ಆಗಿ ಬರುತ್ತೆ. ಆ ಜಾಗನ ತುಂಬಾ ಶೇವ್ ಮಾಡಿದಾಗ ಅವಾಗ ರೇಸರ್ ಕಟ್ಸ್ ಅಂತ ಕರಿತೀವಿ, ಅದರಿಂದಾನು ಬರ್ಬೋದು. ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಈ ಹಾರ್ಮೋನ್ ಅನ್ನೋದು ಒಂದು ಈಸ್ಟ್ರೋಜನ್ ಅಂತ ಇರುತ್ತೆ. ಆ ಈಸ್ಟ್ರೋಜನ್ ಯಾವಾಗ ದೇಹದಲ್ಲಿ ಕಮ್ಮಿ ಆಗುತ್ತೋ ಅಂತ ಟೈಮಲ್ಲೂ ಇದು ಕಾಮನ್ ಆಗಿ ಬರೋ ಸಾಧ್ಯತೆ ಇರುತ್ತೆ. ಸೋಂಕುಗಳಿಂದ ವಜೈನಲ್ ಫಂಗಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಆಗ್ಬಹುದು. ಆಮೇಲೆ ಈ ಲೈಂಗಿಕವಾದ ಹರಡೋ ಕಾಯಿಲೆಗಳು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇಂದ ಆಗ್ಬಹುದು. ಒಬ್ಬೊಬ್ಬರು ತುಂಬಾ ಸ್ಟ್ರೆಸ್ ಇಂದಾನು ಆಗ್ಬಹುದು, ಬೆವರವರಿಗೆ ಜಾಸ್ತಿ, ಇಂಥ ಕಾರಣಗಳಿಂದಾನು ಆಗುತ್ತೆ. ಮೆನೋಪಾಸ್ ಆದ್ಮೇಲೆ ಯಾವಾಗ ಹಾರ್ಮೋನ್ ಲೆವೆಲ್ ಕಮ್ಮಿ ಆಗುತ್ತೋ, ಈಸ್ಟ್ರೋಜನ್ ಹಾರ್ಮೋನ್ ಲೆವೆಲ್ ಯಾವಾಗ ಕಮ್ಮಿ ಆಗುತ್ತೋ ಅಂಥವ್ರಿಗೆ ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ತುರ್ಕೆ ಬರಕ್ಕೆ. ಹಾಗೂ ಈ ಶುಗರ್ ಇರೋರು, ಸಕ್ಕರೆ ಕಾಯಿಲೆ ಇರೋರ್ಗೂ ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ.